ದಿನಾಚರಣೆ ಹೌದಾ? ನಾಳೆ ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಅದರ ಪ್ರಯುಕ್ತ ಇವತ್ತು ನಮ್ಮ ಶಾಲೆಯಲ್ಲಿ ಯೋಗವನ್ನ ಮಕ್ಕಳಿಗೆ ಹೇಳಿಕೊಡ್ಬೇಕಂತ ಇವತ್ತು ನಾವು ಯೋಗ ಗುರುಗಳಾಗಿರ್ತಕ್ಕಂಥ ನಮ್ಮ ಶ್ರೀದೇವಿ ಮೇಡಮ್ ಅವ್ರಿಗೆ ಮತ್ತು ಸರಸ್ವತಿ ಕೆ ಈ ಮೇಡಮ್ ಅವ್ರಿಗೆ ಕೋರ್ಕೊಂಡಾಗ ಅವರು ನಮ್ಮ ಶಾಲೆಗೆ ಬಂದು ನಿಮಗೆ ಯೋಗವನ್ನ ಸುಮಾರು 1 ತಾಸುಗಳ ಕಾಲ ಹೇಳಿಕೊಟ್ಟಿದ್ದಾರೆ. ಮೊದಲನೇದಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಜೋರಾದ ಚಪ್ಪಾಳೆ ಮೂಲಕ ಅರ್ಪಿಸೋಣ. ಇವತ್ತು ಯೋಗ ದಿನದ ಬಗ್ಗೆ ಮಾತಾಡಬೇಕಪ್ಪ ಅಂತಂದ್ರೆ, ಯೋಗ ಯಾರು ಪ್ರತಿನಿತ್ಯ ಯೋಗ ಮಾಡ್ತಾರಲ್ವಾ ಅವರಿಗೆ ರೋಗನೇ ಬರುವುದಿಲ್ಲ. ಸೊ ಯೋಗ ಮಾಡೋದ್ರಿಂದ ಮನುಷ್ಯನಿಗೆ ಆರೋಗ್ಯವಂತ ಮನುಷ್ಯನಾಗಿ ದಿನಾಲೂ ನಾವು ಇರೋಕ್ಕೆ ಸಾಧ್ಯ ಆಗುತ್ತೆ. ಯೋಗದಿಂದ ನಮಗೆ ಹಲವಾರು ಉಪಯೋಗಗಳಿದ್ದಾವೆ. ಯೋಗ ಮಾಡೋದ್ರಿಂದ ಎಸ್ಪೆಷಲಿ ಮಕ್ಕಳಿಗೆ ಬುದ್ಧಿಶಕ್ತಿ ಜಾಸ್ತಿ ಆಗುತ್ತೆ, ಬುದ್ಧಿಶಕ್ತಿಯ ಬೆಳವಣಿಗೆ ಆಗುತ್ತೆ, ಓದಿದ್ದನ್ನ ಜ್ಞಾಪಕದಲ್ಲಿ ಉಳಿಯೋದಕ್ಕೆ ಸಾಧ್ಯ ಆಗುತ್ತೆ. ಹಲವಾರು ಉಪಯೋಗಗಳಿರೋದ್ರಿಂದ ಭಾರತೀಯರ ಹೆಮ್ಮೆಯ ಕೊಡುಗೆ ಯಾವುದಾದ್ರೂ ಅಂತಂದ್ರೆ ಅದು ಯೋಗ. ಇಡೀ ಜಗತ್ತಿಗೆ ಯೋಗವನ್ನು ಪರಿಚಯಿಸಿದಂಥ ದೇಶ ನಮ್ಮ ಭಾರತ ದೇಶ. ಸೊ ಹಾಗಾಗಿ ಅಂತಹ ಯೋಗ ದಿನಾಚರಣೆಯನ್ನು ಇವತ್ತು ನಮ್ಮ ಶಾಲೆಯಲ್ಲಿ ಆಚರಣೆ ಮಾಡಿ ನಿಮ್ಮೆಲ್ಲರಿಗೂ ಕೂಡ ಯೋಗವನ್ನು ಹೇಳಿಕೊಟ್ಟಿರ್ತಕ್ಕಂಥ ಸರಸ್ವತಿ